ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡೋಣ. ಇದು 2ನೇ ಸೆಟ್ನ ಪ್ರಶ್ನೆ ಪತ್ರಿಕೆ. ಆಲ್ರೆಡಿ ನಿಮಗೆ 1 ಸೆಟ್ ಕ್ವಶನ್ ಪೇಪರನ್ನು ನಾನು ಹಾಕಿದ್ದೀನಿ. ಸೊ ಇನ್ನೂ ಪ್ರಾಕ್ಟೀಸ್ ಆಗಲಿ ಅಂತ ತಿಳೋದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಪರ್ಫೆಕ್ಟ್ ಮಾಡಿಸೋ ಉದ್ದೇಶದಿಂದ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ SA1 ಪರೀಕ್ಷೆಯ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ದಯಮಾಡಿ ಅವುಗಳನ್ನು ಸಹಿತ ನೋಡೋನು ಮಾತ್ರ ಮರಿದಿರಿ ಅಂತ ಹೇಳ್ತಾ, ಸೊ 8ನೇ ಕನ್ನಡದಲ್ಲಿರ್ತಕ್ಕಂಥ ನಿಮ್ಮ SA1 ಪರೀಕ್ಷೆಯ ಸೆಕೆಂಡ್ ಸೆಟ್ಟಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡುವ. ಮುಖ್ಯ ಪ್ರಶ್ನೆ 1, ಸೂಕ್ತವಾದ ಉತ್ತರವನ್ನು ಆರಿಸಿ ವಾಕ್ಯ ಪೂರ್ಣ ಮಾಡಿ ಬರೆಯಿರಿ. 3 ಪ್ರಶ್ನೆಗಳು, ತಲಾ 1ಕ್ಕೆ 1 ಅಂಕ, ಒಟ್ಟು 3 ಅಂಕ. ಮೊದಲ ಪ್ರಶ್ನೆ, ಸೀತೆಯ ಮುಖ ಕಮಲದಂತೆ ಅರಳಿತು ಡ್ಯಾಶ್ ಅಲಂಕಾರವಾಗಿದೆ ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟಾಗಿ ಉತ್ತರ ಹೇಳೋಣ. ಆಯ್ಕೆ ಡಿ ಸರಿ ಇದೆ. ಸೊ ಡಿ ಯಾವುದಿದೆಪ್ಪ ಅಂದರೆ ಅದು ಪೂರ್ಣೋಪಮ ಅಲಂಕಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಅಂತ ಕೇಳಿದ್ದಾರೆ. ಸೊ ನೋಡಿ, ಇದರಲ್ಲಿ ಡಿ ಅಸ್ತ್ರ ಅಂತಕ್ಕಂಥದ್ದು ಏನಿದೆ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಆಗ್ತದೆ. 3ನೇ ಪ್ರಶ್ನೆ, ಆಂಗ್ಲ ಭಾಷೆಯಿಂದ ಬಂದ ಪದ ಅಂತ ಕೇಳಿದರೆ ಸೊ ಗೊತ್ತಾಗ್ತದೆ ಬ್ಯಾಂಕು ಅಂತಕ್ಕಂಥದ್ದು ಇದು ಆಂಗ್ಲ ಭಾಷೆಯಿಂದ ಬಂದಿರತಕ್ಕಂಥ ಪದ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಸಂಬಂಧೀಕರಣ ಪದಗಳು ಬರ್ತವೆ. ಅವು 3 ಪ್ರಶ್ನೆಗಳು, ತಲಾ 1ಕ್ಕೆ 1 ಅಂಕ, ಒಟ್ಟು 3 ಅಂಕ. ಮೊದಲ ಪ್ರಶ್ನೆ, ಅ, ಇ, ಉ ಇವು ಹ್ರಸ್ವ ಸ್ವರಗಳಾದರೆ ङ, ಯ, ನ, ನ, ಮ ಕೇಳಿದರೆ ಅವು ಅನುನಾಸಿಕ ಅಕ್ಷರಗಳು ಅಥವಾ ಅನುನಾಸಿಕಗಳು ಅಂತ ಬರೆದ್ರೂ ಕೂಡ ನಡೀತದೆ. ಮುಂದಿನ ಪ್ರಶ್ನೆ 2, ಮನೆಯ ದೆಸೆಯಿಂದ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿ. ಮನೆಯನ್ನು ಅಂತಕ್ಕಂಥದ್ದು ಏನಾಗ್ತದೆ ಪ್ರಥಮವು, ದ್ವಿತೀಯ ಅನ್ನು. ಸೊ ಸೆಕೆಂಡ್ ಆನ್ಸರ್ ದ್ವಿತೀಯ ಅನ್ನೋದು ಸರಿ ಆಗ್ತದೆ. ಪ್ರಶ್ನೆ 3, ಬಾಲಕ ಬಾಲಕರು ಮಗು ಕೇಳಿದರೆ ಸೊ ಮಗು ಏನಾಗ್ತದಪ್ಪ ಅಂದ್ರೆ ಮಕ್ಕಳು ಅಂತಕ್ಕಂಥದ್ದು ಅಲ್ಲಿ ಬರಬೇಕು. ಮುಖ್ಯ ಪ್ರಶ್ನೆ 3ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ರಹಿಮಾ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಅಂತ ಕೇಳಿದರೆ ಉತ್ತರ ರಹಿಮಾ ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿತ್ತು ಅಂತ ಉತ್ತರ. ಪ್ರಶ್ನೆ 2, DVG ಅವರ ಹುಟ್ಟೂರು ಯಾವುದು ಅಂತ ಕೇಳಿದರೆ ಉತ್ತರ DVG ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 3, ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಹಸಿರು ದೀಪವನ್ನು ಬಯಲು ತುಂಬ ಹಚ್ಚಲಾಗಿದೆ. 4ನೇ ಪ್ರಶ್ನೆ, ಮುದುಕನ ಮಗಳು ಮತ್ತು ಸೊಸೆಯ ಹೆಸರೇನು ಅಂತ ಕೇಳಿದರೆ ಮುದುಕನ ಮಗಳ ಹೆಸರು ಸೀತೆ, ಸೊಸೆಯ ಹೆಸರು ಶಾಂತಿ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ 5 ಪ್ರಶ್ನೆಗಳು, ತಲಾ 1ಕ್ಕೆ 2 ಅಂಕ, ಒಟ್ಟಾರೆ 10 ಅಂಕ. ಪ್ರಶ್ನೆ 1, DVG ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಅಂತ ಪ್ರಶ್ನೆ ಇದೆ. ಉತ್ತರ, ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ. ಅದಕ್ಕೆ ಖರ್ಚಾದರೆ ಪತ್ರಿಕೆಯವರೇ ಕೊಡಬೇಕು, ಸರ್ಕಾರವಲ್ಲ. ಆದ್ದರಿಂದ ನಮಗೆ ಈ ಹಣ ಖಂಡಿತ ಬೇಡವೇ ಬೇಡ ಎಂದು DVG ಅವರು ಹೇಳಿದರು. ಆ ಕಾರಣಕ್ಕಾಗಿ ಅವರು ಸಂಭಾವನೆಯನ್ನು ಪಡೆಯಲಿಲ್ಲ ಅಂತ ಬರಿಬೇಕಿತ್ತು. ಇನ್ನು ಇಷ್ಟು 3-4 ವಾಕ್ಯಗಳಲ್ಲಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ತುಂಬ ಸ್ಫುಟವಾಗಿ ಉತ್ತರಗಳನ್ನು ಬರೆಯುವುದನ್ನು ನೀವು ರೂಢಿಸ್ಕೊಳ್ಬೇಕು. ಯಾಕಂದರೆ ನೀವು ಎಷ್ಟು ನೀಟಾಗಿ ಬರೀತೀರಿ ಅಷ್ಟು ನಿಮಗೆ ಅಂಕಗಳು ಕೊಡ್ತಾರೆ. ಪ್ರಶ್ನೆ 2, ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು ಅಂತ ಕೇಳಿದ್ದಾರೆ. ಉತ್ತರ, ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ಕುಡಿಸುತ್ತಿದ್ದರು ಅಂತಕ್ಕಂಥದ್ದು ಅಲ್ಲಿ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ ಸಂಖ್ಯೆ 3, ಯಾತ್ರೆ ಮಾಡುವುದರಿಂದ ದೊರೆಯುವ ಫಲವೇನು ಅಂತ ಕೇಳಿದ್ದಾರೆ. ಉತ್ತರ, ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುವುದರಿಂದ, ತೀರ್ಥ ಸ್ನಾನ ಮಾಡುವುದರಿಂದ ಮಾಡಿದ ಪಾಪಗಳು ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ. ನಮ್ಮಲ್ಲಿರುವ ಅವಗುಣಗಳೆಲ್ಲವೂ ನಾಶವಾಗಿ ದಯೆ, ದಾನ, ಧರ್ಮ, ಪರೋಪಕಾರ ಮೊದಲಾದ ಮೌಲ್ಯಗಳು ಬೆಳವಣಿಗೆಯಾಗ್ತವೆ. ಪ್ರಶ್ನೆ 4, ಭಟ ಮತ್ತು ದ್ವಿಜರ ಲಕ್ಷಣಗಳೇನು ಅಂತ ಕೇಳಿದ್ದಾರೆ. ಸೊ ಧೈರ್ಯವಂತನು ನಿರ್ಭಯನಾದವನೇ ಯೋಧ ಅಂದರೆ ಭಟ. ಈತ ಒಳ್ಳೆಯ ವಿಚಾರವನ್ನು ನಡತೆಯುಳ್ಳವನೇ ಬ್ರಹ್ಮಜ್ಞಾನಿ ಧ್ವಜ ಎಂದು ಹುಲಿಗೆರೆ ಸೋಮನಾಥ ಕವಿ ಅವರ ಬಗ್ಗೆ ಹೇಳಿದ್ದಾನೆ. ಮುಂದಿನ ಪ್ರಶ್ನೆ, ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ? ಈ ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಯಾರಿಗೆ ಸಿಗುತ್ತದೆ ಅಂತ ಕೇಳಿದ್ದಾರೆ. ಉತ್ತರ, ಗಾಳಿಯಲ್ಲಿ
ಬೂದಿಯನ್ನು ತೂರಿದಾಗ ಭತ್ತ ಬೆಳೆಯುವ ನಾಡಿನಲ್ಲಿ ಹೋಗಿ ಬೀಳುತ್ತದೆ, ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಮೀನಿನ ಬಾಯಿಗೆ ಸಿಗುತ್ತದೆ. ಪದ್ಯ ಪೂರ್ಣ ಮಾಡಬೇಕಾಗಿತ್ತು. ನಾಡಿಗಾಗಿ ತನ್ನುವದಿಂದ ಹಿಡಿದು ನಡೆವ ಧೀರ ಪಯಣದಲ್ಲಿ. ಉತ್ತರ: ನಾಡಿಗಾಗಿ ತನ್ನುವತ್ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ ಅಂತ ಇತ್ತು. ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಕಾಲ, ಸ್ಥಳ, ಕೃತಿ, ಕಾವ್ಯನಾಮ ಮತ್ತು ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ 2 ಅಂಕದ ಪ್ರಶ್ನೆ ಇದೆ. ಉತ್ತರ: ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕರೆಂದೇ ಖ್ಯಾತಿ ಪಡೆದ ಶ್ರೀನಿವಾಸ ಕಾವ್ಯ ನೆಮ್ಮದಿಂದ ಹೆಸರಾಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 6/6/1891 ಜನಿಸಿದರು. ಗೌತಮ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕವೀರ ರಾಜೇಂದ್ರ ಮೊದಲಾದವು ಪ್ರಮುಖ ಕೃತಿಗಳು. ಇವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು 6/6/1986ರಲ್ಲಿ ನಿಧನ ಹೊಂದಿದ್ರು ಅಂತ ಬರಿಬೇಕು. ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರಿಬೇಕು. ಮೊದಲ ಸೆಂಟೆನ್ಸ್ ಇತ್ತು, ನನ್ನ ವಿಧಿ ಕೆಟ್ಟದೆಂದನಿಸದಿರು ಅಮ್ಮಾಜಿ ಅಂತ ಇದೆ. ಉತ್ತರ: ಫಸ್ಟ್ ಆಯ್ಕೆ ಬರೀರಿ. ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನ ಯಶೋಧರೆ ರಾಜನಿಗೆ ಹೇಳಿದಳು. ಯಶೋಧರೆಯು ತನ್ನ ವಿಧಿಯೇ ಕೆಟ್ಟದಾಗಿದೆ ಎಂದು ರಾಜನಿಗೆ ಹೇಳಿದಾಗ ಸೊಸೆ ಯಶೋಧರೆಯನ್ನ ಸಮಾಧಾನ ಪಡಿಸುವಾಗ ಸಂದರ್ಭದಲ್ಲಿ ಈ ಮಾತು ಏನಾಗದಪ್ಪ ಅಂದ್ರೆ ಬಂದಿದೆ ಅಂತಕ್ಕದ್ದನ್ನು ನೀವು ಬರಿಬೇಕಾಗಿತ್ತು. ಇನ್ನು ಮುಂದೆ ಇದೆ ಸ್ವಾರಸ್ಯ. ನಿನ್ನ ರಸವನ್ನು ನಿನ್ನಿಂದ ದೂರವಿದ್ದರೂ ಲೋಕಪೂಜಿತನಾಗಿದ್ದಾನೆ, ಅದಕ್ಕಾಗಿ ಹೆಮ್ಮೆ ಪಡಬೇಕು ಎಂದು ಸಮಾಧಾನ ಪಡಿಸುವುದು ಗೌತಮ ಬುದ್ಧನ ಶ್ರೇಷ್ಠತೆಯನ್ನು ತಿಳಿಸೋದು ಸ್ವಾರಸ್ಯಕರವಾಗಿದೆ ಅಂತ ಬರಿಬೇಕು. 2ನೇ ಪ್ರಶ್ನೆ, ನಿನ್ನ ಕಲ್ಲೇ ನುಡಿಯುವುದಲ್ಲ. ಉತ್ತರ: ಫಸ್ಟಿಗೆ ಆಯ್ಕೆ. ಈ ವಾಕ್ಯವನ್ನು ಶ್ರೀ NS ರಾಮನಾಥ ಅವರು ಸಂಪಾದಿಸಿರುವ ಶತಮಾನ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಆಯ್ದ ಶ್ರೀ M ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕನ್ನಡ ನಾಡಿನ ಶಿಲ್ಪಕಲಾ ಸೌಂದರ್ಯದ ವೈಭವವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ನಮ್ಮ ಕನ್ನಡ ನಾಡಿನಲ್ಲಿ ಶಿಲ್ಪಕಲಾಕೃತಿಗಳು ಕನ್ನಡ ನಾಡಿನ ಭವ್ಯ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಹೇಳೋದರ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಬರಿಬೇಕು. ಇನ್ನು ಈ ಪದ್ಯಭಾಗದ ಸಾರಾಂಶ ಕೇಳಿದರೆ, ಕುಟಿಲವ ಬಿಡದಿಹ ಕುಜನರ ಮಂತ್ರವ ಪಠನೆಯ ಮಾಡಿದರೇನು ಫಲ, ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ ಫಸ್ಟ್ ಬರೀಬೇಕು. ಈ ಪದ್ಯಭಾಗವನ್ನು ಪುರಂದರದಾಸರು ರಚಿಸಿರುವ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಾರಾಂಶ: ಮನುಷ್ಯ ಮೋಸ, ವಂಚನೆ, ಮತ್ಸರ ಮೊದಲಾದ ಸಮಾಜಘಾತುಕ ಸ್ವಭಾವಗಳನ್ನು ತ್ಯಜಿಸದೆ ಬದುಕಿನಾದ್ಯಂತ ಕೇವಲ ಮೋಸವನ್ನು ಮೈಗೂಡಿಸಿಕೊಂಡು ತಾನು ಸಭ್ಯವೆನಿಸಿಕೊಳ್ಳಬೇಕೆಂದು ದಿನದ 3 ಹೊತ್ತು ಅಥವಾ ಆಗಾಗ ಮಂತ್ರಗಳನ್ನು ಪಠಿಸಿದರೆ ವ್ಯಕ್ತಿ ಸಭ್ಯನಾಗುತ್ತಾನೆಯೇ? ಸುಳ್ಳುಗಳನ್ನು ಮಾತನಾಡುವ ಮನುಷ್ಯನು ಸಂತರ ಹಾಗೆ, ಸಾಧುಗಳ ಹಾಗೆ ವೇಷ ಧರಿಸಿ ಮನಸ್ಸಿನಲ್ಲಿ ವಿಠಲನನ್ನು ನೆನೆದರೆ ಏನೂ ಫಲ ದೊರೆಯುವುದಿಲ್ಲ ಎಂದು ಪುರಂದರದಾಸರು ಹೇಳಿದ್ದಾರೆ ಅಂತ ಬರೆದ್ರೆ ಸಾಕು. ಮುಂದೆ ಪ್ರಶ್ನೆ, ಒಂದು ಗಾದೆ ಮಾತು ಕೊಟ್ಟಿದ್ದಾರೆ, ಅದನ್ನು ವಿಸ್ತರಿಸಿ ಬರಿಬೇಕಾಗಿತ್ತು. 2 ಇದಾವೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಇದೆ. ಸೊ ಅದರಲ್ಲಿ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಈ ಗಾದೆ ಮಾತನ್ನು ಬರೆಯುವಾಗ ಫಸ್ಟ್ ಏನು ಬರಿಬೇಕಂದ್ರೆ, ಪ್ರತಿಯೊಂದು ಗಾದೆ ಮಾತನ್ನು ಬರೆಯುವಾಗ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು, ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳು ವೇದಗಳಿಗೆ ಸಮ. ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದೂ ಒಂದು ಅಂತಕ್ಕಂಥ ಈ 3 ಸಾಲುಗಳನ್ನು ಯಾವುದೇ ಗಾದೆ ಮಾತನ್ನು ಬರಿಬೇಕಾದ್ರೆ ಇದನ್ನು ನೀವು ಬರಿಲೇಬೇಕು. ಪಾಪ ಪುಣ್ಯಗಳು ನಮ್ಮ ವ್ಯಕ್ತಿತ್ವದಿಂದ ರೂಪುಗೊಳ್ಳುತ್ತವೆಯೇ ಹೊರತು ಬೇರೆಲ್ಲೂ ಇರುವುದಿಲ್ಲ. ಮನುಷ್ಯರಾದವರು ಚಿಕ್ಕಂದಿನಿಂದಲೇ ಒಳ್ಳೆಯ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡರೆ ಸಮಾಜದಲ್ಲಿ ನಮಗೆ ಉತ್ತಮವಾದ ಗೌರವ ಮಾನ್ಯಗಳು ದೊರಕುತ್ತದೆ. ಇದು ಸುಖ ಮತ್ತು ನೆಮ್ಮದಿ ಜೀವನ ನಡೆಸಲು ಸಾಧ್ಯ. ಅದಕ್ಕೆ ವಿರುದ್ಧವಾಗಿ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳದೇ ಹೋದರೆ ಸಮಾಜ ನಮ್ಮನ್ನು ದೂಷಿಸಲು ಪ್ರಾರಂಭಿಸುತ್ತದೆ. ಆಗ ನಮ್ಮ ಜೀವನ ನರಕ ಸದೃಶವಾದ ಕಷ್ಟಕ್ಕೆ ಸಿಲುಕುತ್ತದೆ ಅಂತ ಬರೀಬೇಕು. ಇನ್ನು ಲಾಸ್ಟ್ ಒಂದು ಕ್ವಶನ್ಸ್ ಇದೆ. 10 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. 2ರಲ್ಲಿ ಯಾವುದಾದ್ರೂ ಒಂದಕ್ಕೆ ಕೇಳಿದ್ದಾರೆ, 2 ಪ್ರಶ್ನೆಗೆ ಕೇಳಿದ್ದಾರೆ.
ಫಸ್ಟ್ ಕರೀಮಾ ಧನವಂತನಾದ ಬಗೆಯನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ನಿಮಗೆಲ್ಲ ಕೂಡ ಇದು ಉತ್ತರ ಬಂದೇ ಬರ್ತದೆ ಅಂತ ಅಂದ್ಕೊಂಡಿದ್ದೀನಿ. ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಆ ವ್ಯವಸ್ಥೆಯಿಂದಲೇ ಕರೀಮಾ ಮಗ್ಗದ ಕೆಲಸವನ್ನ ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತ. ಬಹು ನಿಪುಣವಾಗಿ ಬಿಟ್ಟ. ಕರೀಮಾ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನ ತನ್ನದೇ ಬುದ್ಧಿವಂತಿಕೆ ಮತ್ತು ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಅವನಿಗೆ ಬೆಳ್ಳಿ ಪದಕವೂ ಬಂತು. ಒಂದು 100 ರೂಪಾಯಿಯ ಬಹುಮಾನವೂ ಬಂತು. ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅದರ ಅಧ್ಯಕ್ಷನಾಗಿದ್ದ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆದ. ಅದೂ ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದ. ಕರೀಮನ ಸಾಧನೆ ಗುರುತಿಸಿ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ನೀಡಿದ್ರು ಅಂತ ಬರೆದ್ರೆ ಸಾಕು. ಇನ್ನು ಪತ್ರ ಇದೆ ನೋಡಿ. ಅನಾರೋಗ್ಯದ ಕಾರಣವನ್ನು ನೀಡಿ 2 ದಿನಗಳ ರಜೆ ಕೋರಿ ನಿಮ್ಮ ತರಗತಿ ಶಿಕ್ಷಕರಿಗೆ ಪತ್ರ ಬರೀರಿ, ಅಥವಾ ನೀವು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ವನ ಮಹೋತ್ಸವದ ಕುರಿತು ಗೆಳೆಯ ಗೆಳತಿಗೆ ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಪತ್ರ ಬರೆಯುವಾಗ ಮೇನ್ ಆಗಿ ವಿಳಾಸ, ದಿನಾಂಕ, ಸಂಬೋಧನೆ, ಕ್ಷೇಮ ವಿಚಾರ ಬರೆದ್ರೆ 1 ಅಂಕ ಇರ್ತದೆ. ಪತ್ರದ ಒಡಲಿಗೆ 1 ಅಂಕ, ಮುಕ್ತಾಯ ಸಂಬೋಧನೆ ಹೊರ ವಿಳಾಸಕ್ಕೆ 1 ಅಂಕ, ಭಾಷಾ ಶೈಲಿ ಪದ ವಿನ್ಯಾಸಕ್ಕೆ 4 ಅಂಕ, 2 ಅಂಕ, ಒಟ್ಟು 4 ಅಂಕ. ಇಷ್ಟಿತ್ತು ಸ್ನೇಹಿತರೆ 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ನಾನು ಸೆಕೆಂಡ್ ಸೆಟ್ನಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಇದನ್ನು ನೀವು ಇನ್ನಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಓದಿದರೆ ಸೊ ಖಂಡಿತವಾಗಿ ನಿಮಗೆ ಹೆಚ್ಚು ಅಂಕಗಳು ಸಿಗ್ತದೆ. 2 ಕ್ವಶನ್ ಪೇಪರ್ ನೋಡಿ ಆರಾಮಾಗಿ ನಿಮಗೆ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ.